ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಈ ಒಂದು ವಿಡಿಯೋವನ್ನ ಮಾಡಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ಇಲ್ಲಿರ್ತಕ್ಕಂಥ 2027 ಅಂತಕ್ಕಂಥದ್ದನ್ನ ಯಾಕೆ ನಾವು ತಗೊಂಡೇವೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೋಡ್ರಿ, ಈ ಎಕ್ಸಾಮ್ ಸ್ಟಾರ್ಟ್ ಆಯ್ತಾ ಸರ್, ಇನ್ನೊಂದು 2 ಮಂತ್ ನನ್ನ ಎಕ್ಸಾಮ್ ಐತ್ರಿ ಅಂತಕ್ಕಂಥದ್ದು. ಓಕೆ, ಇಲ್ಲಿಂದ ಪ್ರಿಪರೇಷನ್ ಚಾಲು ಆಗಬಾರ್ದು, ಇಲ್ಲಿಂದ ಪ್ರಿಪರೇಷನ್ ಸ್ಟಾರ್ಟ್ ಆಗಬಾರ್ದು. ಓಕೆ, ಎಕ್ಸಾಮ್ ಇನ್ನ 2027 ಇನ್ನೂ ಒಂದು ವರ್ಷ ಇರ್ಲದ. ಈಗಿನ ತರ ನೀವು ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಔಟ್ ಮಾಡ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇರ್ತದೆ. ಓಕೆ, ಔಟ್ ಮಾಡುವ ಸಾಧ್ಯತೆ ಏನಿರ್ತೈತ್ರಿ, ಬಹಳಷ್ಟು ಇರ್ತದ. ಓಕೆ, ಈಗ ನಮಗೆ 1 ದಿವಸ 2 ದಿವಸ ವಿಚಾರ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಇಯರ್ ಐತಲ್ಲ, ಈಗಿನ ತನ ಏನೇನು ಮಾಡಬೇಕು, ಇಂಗ್ಲೀಷ್ ಒಳಗೆ ಔಟ್ 20ಕ್ಕೆ 20 ಮಾಡ್ಬೇಕಪ್ಪ, 20ಕ್ಕೆ 20 ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅದನ್ನಷ್ಟೇ ವಿಚಾರ ಮಾಡ್ರಿ. ಈಗಿನ ತರನ ಸ್ಟಾರ್ಟ್ ಮಾಡ್ರಿ, ನಿಮಗೆ ಅದು 20ಕ್ಕೆ 20 ಔಟ್ ಆಗೇ ಆಕೈತಿ. ಓಕೆ, ಏನೇನು ಮಾಡಬೇಕು, ಡೇ ಬೈ ಡೇ ಏನೇನು ಮಾಡಬೇಕು, ಪ್ರತಿನಿತ್ಯ ಏನೇನು ಮಾಡ್ಬೇಕು ಅಂತಕ್ಕಂಥದ್ದನ್ನ ಈ ವಿಡಿಯೋ ಒಳಗೆ ಎಂಟೈರ್ಲಿ ಡಿಸ್ಕಸ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ಓಕೆ, ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಎಸ್, ಹಂಗಿದ್ರೆ ಬರ್ರಿಲೆ ಈಗ 4 pillars ಆಫ್ ಸಕ್ಸಸ್ ಅಂತ ತಗೊಳ್ಳಿ. ಓಕೆ, ಒಂದು ಸಕ್ಸಸ್ ಯಶಸ್ಸಿನ 4 ಸ್ತಂಭಗಳು ಯಾವುವು ಅಂತಕ್ಕಂಥದ್ದು ತಗೊಂಡಾಗ ಫಸ್ಟ್ ಒನ್ ಬರ್ತದ ಗ್ರಾಮರು, ರೀಡಿಂಗು, ವೊಕ್ಯಾಬುಲರಿ, ಅಕ್ಯುರಸಿ. ಓಕೆ, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಈ ಗ್ರಾಮರ್ ಒಳಗೆ ಏನೇನು ಸ್ಟಡಿ ಮಾಡ್ತೀರಿ ನೀವು, ಗ್ರಾಮರ್ ಒಳಗೆ ಎಂಟೈರ್ ABCD ಇಂದ ಹಿಡಿದ ಪ್ರತಿಯೊಂದು ಟಾಪಿಕ್ಗಳನ್ನು ಏನು ಮಾಡ್ಬೇಕು, ನೀವು ಅಲ್ಲಿ ಸ್ಟಡಿ ಮಾಡಬೇಕು. ಯಾವ ಟಾಪಿಕ್ ಬರ್ತಾವ, ಪಾರ್ಟ್ಸ್ ಆಫ್ ಸ್ಪೀಚ್ ಬಂತ, ಟೆನ್ಸಸ್ ಬಂತ, ಡಿಗ್ರಿ ಆಫ್ ಕಂಪ್ಯಾರಿಸನ್, ಆಕ್ಟಿವ್ ಪ್ಯಾಸಿವ್, ಎಲ್ಲ ಗ್ರಾಮೆಟಿಕಲ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಹಿಡ್ಕೊಂಡು ಅನೇಕ ವರ್ಬ್ಸು ಎಲ್ಲ ಬರ್ತಾವ. ಇಲ್ಲಿ ಸ್ಟಡಿ ಮಾಡ್ತೀರಿ. ಯಾಕೆ, ಎಲ್ಲಿ ಹೆಲ್ಪ್ ಆಗ್ತೈತೆ ಅಂದ್ರೆ ಎರರ್ಸ್ಗಳು, ತಪ್ಪನ್ನ ಕಂಡು ಹಿಡಿಲಿಕ್ಕೆ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ಗಳನ್ನು ಮಾಡಲಿಕ್ಕೆ ನಿಮಗೆ ಯಾವುದು ಈ ಗ್ರಾಮರ್ ಅಂತಕ್ಕಂಥದ್ದು ಫಿಕ್ಸ್. ಹೌದಾ, ಗ್ರಾಮರ್ ಅಂದ್ರೆ ಏನ್ರಿ, ವ್ಯಾಕರಣ. ಓಕೆ, ಇಲ್ಲಿರ್ತಕ್ಕಂಥ ಟಾಪಿಕ್ಸ್ಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಟಾಪಿಕ್ಸ್ಗಳು ಯಾವ ಅಂದ್ರೆ ಈ ವರ್ಷ ನೋಡಿದಾಗ ಟೆನ್ಸ್ ಐತಿ, ಆಕ್ಟಿವ್ ಐತಿ, ಪ್ಯಾಸಿವ್ ಐತಿ, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್, ಡಿಗ್ರಿ ಆಫ್ ಕಂಪ್ಯಾರಿಸನ್, ಪಾರ್ಟ್ಸ್ ಆಫ್ ಸ್ಪೀಚ್, ವರ್ಬ್ ಕಾನ್ಸೆಪ್ಟ್, ಇವೆಲ್ಲದ್ರ ಮೇಲೂ ನಮ್ಮ ಚಾನಲ್ ಒಳಗೆ ವಿಡಿಯೋಸ್ಗಳು ಅದಾವೆ. ಓಕೆ, ಹೋಗಿ ನೋಡ್ಕೊಡ್ರಿ. ಈಗಿಂದ ಸ್ಟಾರ್ಟ್ ಮಾಡೋಣ್ರಿ. 2027 ಯುವರ್ ಸೆಲೆಕ್ಷನ್ ಇಯರ್, ನಿಮ್ದು ಸೆಲೆಕ್ಷನ್ ವರ್ಷ ಆಗಬೇಕು. ಫಸ್ಟ್ ನೀವು ಗ್ರಾಮರ್ ಸ್ಟಡಿ ಮಾಡಿದ್ರಿ, ಆಮೇಲೆ ಏನು ಮಾಡಬೇಕು, ಗ್ರಾಮರ್ ಆದ್ಮೇಲೆ ರೀಡಿಂಗ್ಸ್ಗಳನ್ನು ಸ್ವಲ್ಪ ಹ್ಯಾಬಿಟ್ಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಕ್ಲೋಸ್ ಟೆಸ್ಟ್ ಮಾಸ್ಟ್ರಿ ಅಂತಕ್ಕಂಥದ್ದು ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಕೂಡ ಇಲ್ಲಿ ಬರ್ತದೆ. 2 ಟೈಪ್ ಆಫ್ ಕ್ಲೋಸ್ ಟೆಸ್ಟು, ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್, 2 ಟೈಪ್ ಆಫ್ ಏನು ಮಾಡ್ತೀವಿ ನಾವಿಲ್ಲಿ, ಒಂದು ಟೆಸ್ಟ್ಗಳು. ಲಾಸ್ಟಿಗೆ ಪ್ಯಾಸೇಜ್ ಬರ್ತೈತಿ, ಲಾಸ್ಟ್ ಪ್ಯಾಸೇಜ್ ಬರ್ತೈತಿ. ಈ ಪ್ಯಾಸೇಜ್ ಎದ್ರ ಮೇಲೆ ಇರ್ತೈತಿ, ರೀಡಿಂಗ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಯು ಹ್ಯಾವ್ ಟು ಪ್ರಾಕ್ಟೀಸ್ ರೀಡಿಂಗ್ ಫ್ರಾಮ್ ಟುಡೇ. ಇವತ್ತಿನ ಸ್ಟಾರ್ಟ್ ಮಾಡಿರಲ್ಲ ಏನಾಗೋದೈತಿ, ಈ ವರ್ಷ ಬಿಟ್ಬಿಡ್ರಿ. ಈ ವರ್ಷ ಯಾರು ಎಕ್ಸಾಮ್ ಬರ್ದಿರಿ, ಯು ವಿಲ್ ವೇಟ್ ಫಾರ್ ದಟ್, ಯಾರಾದ್ರಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೆಕ್ಸ್ಟ್ ಇಯರ್ ಟಾರ್ಗೆಟ್ ಇಟ್ಕೊಳ್ಳೋಣ, ಈಗಿಂತ ತೊಗೊಂಡು ಹೋಗೋಣ ಅಂತ. ಅಲ್ಲಿ ಮಟ್ಟ ಆಗಲಿಲ್ಲ, ನಿಮ್ಮ ಸೆಲೆಕ್ಷನ್ ಆಗಲಿಲ್ಲ, ನೀವು ಹೇಳಿದ್ ಕೇಳ್ತ ನಾ ಹೇಳ್ದಂಗೆ ಡೈಲಿ ಮಾಡ್ರಿ ನೀವು. ಓಕೆ, ಬರ್ರಿ ಹಂಗಿದ್ರ ನೆಕ್ಸ್ಟ್ ವೊಕ್ಯಾಬ್ಯುಲರಿ ಏನು, ಸಿನೋನಿಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಇರಂಗಿಲ್ಲ. ವೊಕ್ಯಾಬ್ಯುಲರಿ ಅಂದ್ರೆ ಸಿನೋನಿಮ್ಸ್ ಬರ್ತಾವ, ಆಂಟೋನಿಮ್ಸ್ ಬರ್ತಾವ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಬರ್ತಾವ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬರ್ತಾವ, ಮಿಸ್ಪೆಲ್ಟ್ ವರ್ಡ್ಸ್ಗಳು ಬರ್ತಾವೆ. ಇವೆಲ್ಲ 5 ಏನು ಮಾಡ್ಬೇಕು, ನೀವು ವೊಕ್ಯಾಬ್ಯುಲರಿ ಒಳಗೆ ಸ್ಟಡಿ ಮಾಡ್ಬೇಕು. ಅದಕ್ಕೆ ಏನು ಮಾಡ್ಬೇಕು, ಎಂತ ಮಾಡ್ಬೇಕು ಆಮೇಲೆ ಹೇಳ್ತೇನೆ. ಹೌದಾ, ನೆಕ್ಸ್ಟ್ ಅಕ್ಯುರೇಸಿ ಅಂದ್ರೆ ಏನು, ಸ್ಪೆಲ್ಲಿಂಗ್ಸು, ಆರ್ಡರಿಂಗ್ಸು, ಇಲ್ಲ ಅಕ್ಯುರೇಸಿ. ಓಕೆ, ಆರ್ಡರಿಂಗ್ಸ್ ಅಂದ್ರೆ ಯಾವ ಬರ್ತಾವೆ, PQRS ಕೊಟ್ಟಂದ್ರೆ ಇಲ್ಲೆಲ್ಲ ಅಕ್ಯುರೇಸಿ 100% ಬೇಕಾಕೈತಿ. ಈ ಮಿಸ್ಪೆಲ್ಟ್ ವರ್ಡ್ ಕೊಟ್ಟಂದ್ರೆ 100% ಅಕ್ಯುರೇಸಿ ಬೇಕಾಕೈತಿ. ಒಂದು ಟೆನ್ಸ್ ಮೇಲೆ ಕ್ವಶನ್ ಸಾಲ್ವ್ ಮಾಡ್ತಾರೆ ಅಕ್ಯುರೇಸಿ, ಹೆಲ್ಪಿಂಗ್ ವರ್ಬ್ 100% ಬೇಕಾಗ್ತಾವ. ಓಕೆ, ಒಂದು ದಿನದ ಆಟ ಅಲ್ಲ ಇದು. ಒಂದು ದಿನ ಚಲೋ ಐತಿ, ಒಂದು ದಿನ ಅಭ್ಯಾಸ ಮಾಡ್ಬೇಕ, ನಾಳೆ ದಿನ ಹಿಂಗೈತಿ, ಹೇ ನೋ ವೇ. ಒಂದು ದಿನದ ಆಟವಲ್ಲ. ಓಕೆ, ಇದಕ್ಕೊಂದು ಇವತ್ತಿನ ಚಾಲೆಂಜ್ ತಗೊಳ್ರಿ. 2027 365 ಡೇಸ್ ಚಾಲೆಂಜ್ ತಗೊಳ್ರಿ. ಚಾಲೆಂಜ್ ನೀವು ತಗೊಳ್ರಿ. ನಾನು 365 ಡೇಸ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಒಂದು ದಿನ ಮಿಸ್ ಮಾಡಂಗಿಲ್ಲ ವಿಡಿಯೋ, ಎವ್ರಿ ಡೇ ವಿಡಿಯೋ ಬರ್ತಾವೆ. 365 ಡೇಸ್ ಒಳಗೆ ಕೈ ಜೋಡಿಸ್ರಿ, ಸಕ್ಸಸ್ ಪಡ್ಕೊಡ್ರಿ. ಓಕೆ, 2027 ಇನ್ನ ಅನ್ನಕಷ್ಟ ಅಲ್ಲ, ಅನ್ನೋ ಮಟ್ಟ ತಿಂಗಳು ಹೊಂಟಾವ್, ಅನ್ನೋ ಮಟ್ಟ ದಿನ ಹೊಂಟಾವ್. ಹೌದಾ, ಅವಾಗ ಎಕ್ಸಾಮ್ ಬಂದಾಗ ಅಪ್ಲಿಕೇಶನ್ ಹಾಕಿದ ಮೇಲೆ ಓದಾರ ಇದ್ರಿ ಅಂದ್ರೆ ಓದ್ಕೋರಿ, ನನ್ನ ಚಾನಲ್ ನೋಡ್ಬೇಡ್ರಿ. ಹೌದಾ, ಮೊದಲು ಹೆಂಗೆ ಇರ್ಬೇಕಂದ್ರೆ ಆಗಿನ ಮಟ್ಟ ನೀವು ಪರ್ಫೆಕ್ಟ್ ಆಗಿರ್ಬೇಕು. ಎಕ್ಸಾಮ್ ಬೇಕಾದ ತಗೊಳ್ಳಿ, ಅವ್ರು ಎದ್ದು ಔಟ್ ಮಾಡ್ಬೇಕು, ಹೊರಗೆ ಬರ್ಬೇಕು. ಎಸ್, ಇಂಗ್ಲೀಷ್ ಭಾಳ ಈಸಿ ಸಬ್ಜೆಕ್ಟ್. ಇಲ್ಲಿ ಟೈಮ್ ಕಡಿಮೆ, ಮಾರ್ಕ್ಸ್ ಹೆಚ್ಚಿಲ್ಲಿ. ಟೈಮ್ ಕಡಿಮೆ ಸಮಯ ಒಳಗೆ ಜಾಸ್ತಿ ಮಾರ್ಕ್ಸ್ ತಗೊಳ್ಳುವಂಥ ಸಬ್ಜೆಕ್ಟ್ ಇದು. 2027 ಟಾರ್ಗೆಟ್ ಮಾಡ್ರಿ. ಯಾರ್ಯಾರು ಮಾಡಾಕತ್ತೀರಿ ನೋಡ್ರಿ. ಇದು ಯಾರಿಗೆ 18 ಏಜ್ ದಾಟ್ತಾವ ನೋಡ್ರಿ, ಈಗಿಂದನ ಸ್ಟಾರ್ಟ್ ಮಾಡಿಬಿಡ್ರಿ. ಹೈಟು, ಪರ್ಸನಾಲಿಟಿ ಎಲ್ಲ ಚಲೋ ಇತ್ತಂದ್ರೆ ಯಾಕೆ ಮಾಡಬಾರ್ದ್ರಿ. ಓಕೆ, ಈಗಿಂದನ ಮೊದಲು SSC GD ಏನೇನು ರೂಲ್ಸ್ ತಿಳ್ಕೊಡ್ರಿ. ಇದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಐತಿ,
ಓಕೆ, ಯಾರ್ಯಾರು ಅಪ್ಲೈ ಮಾಡ್ಬೋದು, ನಿಮ್ಮ ಫಿಸಿಕಲ್ ಯಾವ ತರ ಇರ್ತೈತಿ, ನಿಮ್ಮ ಮೆಡಿಕಲ್ ಯಾವ ತರ ಇರ್ತೈತಿ, ಇದಕ್ಕೆ ಕ್ವಾಲಿಫಿಕೇಶನ್ಸ್ ಏನೇನ್ ಬೇಕು, 10th ಬೇಕು. ಓಕೆ, ಇದ್ರೊಳಗೆ ಪ್ರಿಫರೆನ್ಸ್ಗಳು ಬರ್ತಾವ, ಅವೆಲ್ಲ ಬರ್ತಾವ. ಅದ್ರ ಬಗ್ಗೆ ನಿಮ್ಗೆ ಅದ್ರ ಡೈಲಿ ಅದ್ರೊಳಗೆ ಇದ್ರಂದ್ರೆ ತಾನ ಬರ್ತೈತಿ. ಹೌದಾ, ಯಾರು ಹೊಸವಾಗಿ SSC GD ಸ್ಟಡಿ ಮಾಡಕತ್ತೀರಿ, ವಿಡಿಯೋನ ತಪ್ಪದೇ ನೋಡ್ರಿ. ಇಂಗ್ಲಿಷ್ ಅದು ಯಾರು ಇಂಗ್ಲಿಷ್ ತಗೊಂಡಿರಲ್ಲ ಒಟ್ಟು ಬಿಡಾಕ. ಓಕೆ, ನೆಕ್ಸ್ಟ್ ನೋಡ್ರಿ ಸರ್, ಇದೆಲ್ಲ ಈಗ ನಾವೇನ್ ಮಾಡ್ತೇವೆ ಅಂದ್ರೆ ಸರ್, ನಾವು ಗ್ರಾಮರು ಮಾಡ್ತೀವಿ, ರೀಡಿಂಗು ಮಾಡ್ತೇವೆ, ವಕ್ಯಾಬು ಮಾಡ್ತೇವೆ, ಅಕ್ಯುರಸಿ ಮಾಡ್ತೇವೆ. ಸೆಲೆಕ್ಷನ್ ಚಾನ್ಸಸ್ ಐತೇನ್ರಿ? ಔಟ್ ಚಾನ್ಸಸ್ ಐತಿ. 20ಕ್ಕೆ 20 ಇಂಗ್ಲಿಷ್. ಹೌದಾ, ಟೋಟಲ್ 160 ಮಾರ್ಕ್ಸಿಗೆ ನೀವು ಬರಿತೀರಿ. ಎಷ್ಟು ಬರಿತೀರಿ? 40 ಇಂಗ್ಲಿಷ್ ಹೋಗ್ತು, ಎಷ್ಟು ಉಳಿತು? 120. 120ರಾಗ ನಿಮ್ಗೆ 80 ಹಾಕಾವಲ್ಲ? 80 ಬೇಡ್ರಿ, 80 ಬೇಡ. ಈ 120ರಾಗ 60 ತಗೋರಿ ಸಾಕು. ನಮ್ಮ 40 ಆತು, 100+ ಆತು. 100+ ರಿಸಲ್ಟ್, ಸೆಲೆಕ್ಷನ್ ಫಿಕ್ಸ್ ಬಂತ ಕಟಪ್ನ ಹೆಸರು. ಹೌದಾ? ಎಸ್, ಅರ್ಥ ಆಗತ್ತದಲ್ರಿ ಸರ್? ಮತ್ತೇನ್ ಮಾಡ್ಬೇಕ್ರಿ? ಎಲ್ಲ ಇಂಪ್ರೂವ್ ಆಗ್ಬೇಕಂದ್ರೆ ನೋಡ್ರಿ, 5 + 5 + 5. ಏನಿದು? 5 ಸಿನೋನಿಮ್ಸ್, 5 ಇಡಿಯಮ್ಸ್, 5 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್. ಅದ್ರ ಜೊತೆಗೆ ಇನ್ನೂ ಹೇಳ್ತೇನೆ. ಓಕೆ, 5 ಸಿನೋನಿಮ್ಸು, ಅದರ ಜೊತೆಗೆ 5 ಆಂಟೋನಿಮ್ಸು. ಡೈಲಿ ಎಷ್ಟಾಯ್ತು? ಬಿಸ್ಪಲ್ಟ್ ಹೊಡ್ಬಿಡ್ರಿ. 5, 10, 15, 20 ಪರ್ ಡೇ. ಈಗಿಂದ 20 ವರ್ಡ್ಸ್ಗಳನ್ನು ನೀವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. 20+ ವರ್ಡ್ಸ್. ಓಕೆ, ನಾ ಒಂದು ಸಜೆಷನ್ ಕೊಡ್ತೀನಿ, ಇದಕ್ಕೆ ಇನ್ನು 20 ಕೊಡಿಸ್ಕೊರಿ. 10 ಮಾಡ್ರಿ, ನಡೀತೈತಿ. 20 ಹಿಡೀರಿ, 20 ಹಿಡೀರಿ. 300 ದಿವಸ ಅಷ್ಟ ಮಾಡ್ಯಾರ ಅಂತ ತಿಳ್ಕೊರಿ. ಎಷ್ಟಾಯ್ತು? 3 × 6 6000 ವರ್ಡ್ಸ್. 6000 ವರ್ಡ್ಸ್ ಸಾಕವ್ರಿ. 6000 ವರ್ಡ್ಸ್ ವೊಕ್ಯಾಬ್ಯುಲರಿ ಸಾಕಲ್ರಿ? ಬೇಕಾದ ಮಾಡ್ಬೋದ್ರಿ. 6000 ವರ್ಡ್ಸ್ ವೊಕ್ಯಾಬ್ಯುಲರಿ ನಿಮ್ಮ ಕಡೆ ಇತ್ತಂದ್ರೆ ನೋಡ್ರಿ, 300 ಡೇಸ್ ಅಷ್ಟೇ ಇದು. ಓಕೆ, ಅದ್ರ ಮುಂದಿನ ನೋಡ್ರಿ. ಹೌದಾ, 10 ಹಿಡ್ರಿ, ಎಷ್ಟ್ ಆಗ್ಬಾರ್ದು ಹಂಗೆ ವಿಚಾರ ಮಾಡ್ರಿ. ಪರ್ ಡೇ ಎಲ್ಲ 10 ಮಾಡಕತ್ರ ಎಷ್ಟ್ ಆಗ್ಬಾರ್ದ್ರಿ? 6 × 2 12,000 ಆಕತ್ರಿ. ಆಕತಿಲ್ರಿ? ಎಸ್, ಓಕೆ. ಈಗ ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟು ಪರ್ ಡೇ ಏನಾಗಬೇಕಾ? ಡೈಲಿ ಪ್ರಾಕ್ಟೀಸ್ ಆಗ್ತಾ ಇರ್ಬೇಕು. ಇವೆಲ್ಲ ಸಮಾನಾರ್ಥಕಗಳಾಗಿರ್ಬೋದು, ನುಡಿಗಟ್ಟುಗಳಾಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸು, ವಿರುದ್ಧಾರ್ಥಕ ಪದಗಳು, ಮಿಸ್ಪೆಲ್ಟ್ ಒಂದು 5 ಮಾಡ್ರಿ. ಪ್ರತಿದಿನ ದೇವ್ರ ಮ್ಯಾಗಿನ ಹೂ ತಪ್ಪಬೇಕು ಹೊರತು ನಿಮ್ಮ ಪ್ರಾಕ್ಟೀಸ್ ತಪ್ಪಬಾರ್ದು. ನಿಮ್ಮ ಒಂದು ಉದ್ದೇಶ ಮರಿಬಾರ್ದು. ಸೆಲೆಕ್ಷನ್ ಇಸ್ ಯುವರ್ ಫೈನಲ್ ಡೆಸ್ಟಿನೇಷನ್. ಉದ್ದೇಶವನ್ನು ಮರೆಯದಿರಿ. ಓಕೆ, ನೆಕ್ಸ್ಟ್ ರೂಟ್ ವರ್ಡ್ ಮೆಥಡ್. ಡಿಕೋಡ್ ದ ಥೌಸಂಡ್ಸ್ ಆಫ್ ವರ್ಡ್ಸ್ ಬೈ ಲರ್ನಿಂಗ್ ದೇರ್ ಒರಿಜಿನ್ ರೂಟ್ಸ್. ಹೌದಾ, ಒರಿಜಿನ್ ರೂಟ್ಸ್ ಸ್ವಲ್ಪ ಇರ್ತಾವ. ಒಂದು ಡಿಸ್ ಅಂತಕ್ಕಂಥದ್ದು ಬಂದಾಗ ಏನಾಕೈತಿ? ಒರಿಜಿನ್ ರೂಟ್ಸ್ ಎಲ್ಲ ಬರ್ತಾವ್ರಿ. ಒಂದು ಮ್ಯಾಟರ್ನಲ್ ಅಂತಕ್ಕಂಥದ್ದು ಬಂದಾಗ ಏನಾಕೈತಿ? ಓಕೆ, ಇವೆಲ್ಲ ಈ ರೀತಿಯಾಗಿರ್ತಕ್ಕಂಥ ಒರಿಜಿನಲ್ ರೂಟ್ಸ್. ಫೋಬಿಯಾ ಬಂದಾಗ ಒಂದು ಫಿಕ್ಸ್ ಇರ್ತೈತಿ, ಆಂಟಿ ಬಂದಾಗ ಒಂದು ಫಿಕ್ಸ್ ಇರ್ತೈತಿ. ಎಲ್ಲ ರೂಟ್ ವರ್ಡ್ಸ್ಗಳನ್ನ ಸ್ಟೇ ಮಾಡಬೇಕು. ವಾಟ್ ಈಸ್ ರೂಟ್ ಅಂದ್ರೆ ಏನು? ಬೇರು. ಬೇರೆ ಎಲ್ಲಿಂದ ಸ್ಟಾರ್ಟ್ ಆಕೈತಿ? ಸ್ಟಾರ್ಟಿಂಗ್ ಬೇರೆ ಬರ್ತೈತಿಲ್ರಿ? ಸ್ಟಾರ್ಟಿಂಗ್ ವರ್ಡ್ಸ್ ಯಾವ ಅದಾವ ಆ ಮೆಥಡ್ ಅನ್ನ ಯೂಸ್ ಮಾಡಿ. ಓಕೆ, ಗೋಲ್ಡನ್ ರೂಲ್ಸ್, ಮಾಸ್ಟರ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂಡ್ ಟೆನ್ಸ್ ಟೈಮ್ ಲೈನ್. ವೆರಿ ಇಂಪಾರ್ಟೆಂಟ್. ಗೋಲ್ಡನ್ ರೂಲ್ಸ್, ಒಂದು ಟೆನ್ಸ್ ಟೈಮ್ ಲೈನ್ ಗಳನ್ನ ಸ್ಟಡಿ ಮಾಡ್ರಿ. ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕಾನ್ಸೆಪ್ಟ್ ಬರ್ತೈತಿ. ಸಿಂಗ್ಯುಲರ್ ಇದ್ದಾಗ ಸಿಂಗ್ಯುಲರ್, ಸಿಂಗ್ಯುಲರ್ ಇದ್ದಾಗ ಪ್ಲೂರಲ್, ಪ್ಲೂರಲ್ ಇದ್ದಾಗ ಸಿಂಗ್ಯುಲರ್. ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಬರ್ತಾವ. ಇವುಗಳನ್ನು ಕೂಡ ಏನ್ ಮಾಡ್ಬೇಕು? ನೀವು ಸ್ಟಡಿ ಮಾಡಬೇಕು, ಮಾಡಲೇಬೇಕು. ಓಕೆ, ಎಲ್ಲ ಒಂದೊಂದು ರೂಲ್ಸ್ ನೋಡ್ರಿ. ಗೋಲ್ಡನ್ ರೂಲ್ಸ್ ಎಟ್ ಅದಾವ? 120 ಗೋಲ್ಡನ್ ರೂಲ್ಸ್ ಅದಾವ ಅಂತ ತಿಳ್ಕೊರಿ. ಓಕೆ, 120 ಗೋಲ್ಡನ್ ರೂಲ್ಸ್ ಅದಾವ. ನೀವು ಎಷ್ಟು 360 ದಿವಸಕ್ಕೆ ಎಷ್ಟು ವಾರ? 52 ವಾರದವ್ರು. ಹೌದಾ, ನಾವು ಏನ್ ಮಾಡ್ತೇವೆ? ಒಂದ್ ದಿವ್ಸಕ್ಕೆ ಬರೀ, ಒಂದು ವಾರಕ್ಕೆ ಬರೀ 2 ಗೋಲ್ಡನ್ ರೂಲ್ಸ್ ಮಾಡ್ತೇವೆ ಅಂದ್ರೆ 104 ಆತ್ರಿ. 104 ಗೋಲ್ಡನ್ ರೂಲ್ಸ್ ಮುಗಿದು ನಿಮ್ಮ. ಹೌದಿಲ್ರಿ? ಆಮೇಲೆ 65 ದಿವಸ ಐತಲ್ರಿ? ಹೌದಾ, ಒಂದು ವರ್ಷ ಒಳಗೆ ನೀವು 120 ಗೋಲ್ಡನ್ ರೂಲ್ಸ್ ಕಲಿಬಹುದು. ಅದು ಬರೀ ಎಷ್ಟ? 3 ದಿವಸಕ್ಕೆ ಒಂದ, ವಾರಕ್ಕೆ ಬರೀ 2 ಗೋಲ್ಡನ್ ರೂಲ್ಸ್ ಮಾಡಿದ್ರು ಕೂಡ ಏನಾಕೈತಿ? ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಮುಗಿದು ಹೋಗ್ತಾವ. ಹೌದಾ, ಆಮೇಲೆ ಏನ್ ಮಾಡ್ಬೇಕು? ಇಲ್ಲಿ ಫಿಕ್ಸ್ಡ್ ಪ್ರಿಪೋಸಿಷನ್ ಅಷ್ಟ ಕೊಟ್ಟಾನ. ನೀವು ಅದ್ರ ಜೊತೆಗೆ ಏನ್ ಮಾಡ್ಬೇಕು? ಫಿಕ್ಸ್ಡ್ ಕಂಜಂಕ್ಷನ್ ಈಗ ಕೇಳಕತ್ತಾರ್ರಿ. ಫಿಕ್ಸ್ಡ್ ಕಂಜಂಕ್ಷನ್ ಮತ್ತು ಫಿಕ್ಸ್ಡ್ ಕ್ಲಾಸಸ್ ಮತ್ತು ಇಫ್ ಕಂಡೀಷನಲ್ ಕ್ಲಾಸಸ್ ಇವುಗಳನ್ನು ಕೂಡ ಏನ್ ಮಾಡ್ಬೇಕಾ? ಸ್ಟಡಿ ಮಾಡಬೇಕು. ಫೋಕಸಿಂಗ್ ಆನ್ ಅಬೈಡ್ ಬೈ ಯಾಕೆ ಬರ್ತೈತಿ, ಫಾಂಡ್ ಆಫ್ ಬರ್ತೈತಿ, ಪ್ರಿವೆಂಟ್ ಫ್ರಾಮ್ ಬರ್ತೈತಿ, ಸಫರಿಂಗ್ ಫ್ರಾಮ್ ಬರ್ತೈತಿ, ರೆಸ್ಪಾನ್ಸಿಬಲ್ ಫಾರ್ ಬರ್ತೈತಿ, ಸಿಮಿಲರ್ ಟು ಬರ್ತೈತಿ. ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಮೇಲೆ ಏನ್ ಮಾಡಬೇಕು? ಸ್ಟಡಿ ಮಾಡಬೇಕು. ಅಂದಾಗ ಮಾತ್ರ ಏನಾಕೈತಿ? 100% ರಿಸಲ್ಟ್ಗೆ ಬಹಳಷ್ಟು ನಿಯರ್ ಆಗಿ ಏನ್ ಮಾಡ್ತೀರಿ? ಓಕೆ, ಇದಕ್ಕೆ ಏನಂತ ಹೇಳಿದ್ರು ಅಂದ್ರೆ ಗ್ರಾಮರ್ ಅಂಡ್ ವೊಕ್ಯಾಬ್ ರಿಚುವಲ್ಸ್ ಅಂತ ನಾವು ಹೆಸರು ಕೊಟ್ಟೇವೆ. ಎಸ್, ಯಾವ ರೀತಿಯಾಗಿರ್ತಕ್ಕಂಥ ನೀವು ಸ್ಟಡಿಯನ್ನ ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸಿಸ್ಟಮೆಟಿಕ್ ಡಿಸಿಪ್ಲಿನ್ಡ್ ಸ್ಟಡಿಯನ್ನ ಮಾಡಬೇಕು ಅಂತ ನಾವೇನ್ ಮಾಡ್ತೀವಿ? ಮಾಡ್ತೀವಿ. ಹೌದಾ, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಐತಿ. ಎಲ್ಲವನ್ನು ಕಲ್ತು ಬಿಡ್ರಿ. ಇಂಗ್ಲಿಷ್ ಅಂತಕ್ಕಂಥದ್ದು ಪ್ರತಿಯೊಂದು ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥದ್ದು. ಸ್ಟೇಟ್ ಲೆವೆಲ್ ಬರೆಯಾಕತ್ತೀರಿ,
ಸೆಂಟ್ರಲ್ ಲೆವೆಲ್ ಬರೆಯಕತ್ತೀರಿ, UPSC ಬರೆಯಕತ್ತೀರಿ, ಇಂಗ್ಲೀಷ್ ಬೇಕೇ ಬೇಕು. ಇಂಗ್ಲೀಷ್ ಬಿಟ್ರೆ ಲ್ಯಾಂಗ್ವೇಜ್ ಯಾವುದು ಅಷ್ಟೊಂದು ನಿಮಗೆ ಹತ್ತಿರ ಆಗಂಗಿಲ್ಲ. ಹೌದಾ? ನೀವು ಹಿಂದಿ ತೊಗೊಳ್ತೀರಂದ್ರೆ ಕನ್ನಡ ಮೀಡಿಯಮ್ದ ಹಿಂದಿ ಹೋಗೋದು ಸ್ವಲ್ಪ ಟಫ್ ಆಗ್ತದೆ, ಇಂಗ್ಲೀಷ್ ಮೀಡಿಯಮ್ಗೆ ಹೋಗೋದು ಬಹಳಷ್ಟು ಈಸಿ ಆಗ್ತದೆ. ಇಂಗ್ಲೀಷ್ ನಾವು ಕಲಿತಾ ಬಂದಿರ್ತೀವಿ, ಡೈಲಿ ಬಳಸ್ತಾ ಬಂದಿರ್ತೀವಿ. ಬೆಳಗ್ಗೆ ಗುಡ್ ಮಾರ್ನಿಂಗ್ ಇಂದ ಹಿಡಿದು ರಾತ್ರಿ ಮಲ್ಕೋಂತ ಗುಡ್ ನೈಟ್ ಅನ್ನೋ ಮಟನು ಕೂಡ ಅದರೊಳಗೆ ಇರೋದ್ರಿಂದ ನಮಗೇನಾಕೈತಿ, ನಮ್ಮ ಮಾತೃಭಾಷೆ ಬಿಟ್ರೆ ಆ ಭಾಷೆ ನಮಗೆ ಬಹಳಷ್ಟು ಈಸಿ ಆಗ್ತೈತಿ. ಅದಕ್ಕೋಸ್ಕರ ನಿಮಗೇನು ಹೇಳಕತ್ತೀನಿ, ಈ ರೀತಿಯಾಗಿರ್ತಕ್ಕಂಥ ಐಡಿಯಾವನ್ನು ಫಾಲೋ ಮಾಡ್ರಿ. ನೀವು ಒಂದು ಸಿಸ್ಟಮೆಟಿಕ್ ಅನ್ನ ಬೆಳೆಸ್ಕೋರಿ. ಅದು ಯಾಕೆ ಆಗಂಗಿಲ್ಲ ಅಂತಕ್ಕಂಥದ್ದನ್ನ ನೋಡೋಣ. ಹೌದಾ? ನೋಡ್ರಿ, 2025 ಏನೈತಲ್ಲ, ಅಲ್ಲಿ ಏನು ಮಾಡ್ಬೇಕು ನೀವು, 2025 ಹಳಿವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ತೋಡ್ರಿ. ಇದೇನ ಇಲ್ಲಿ ಏನು ಥಿಯರಿ ಐತಿ, ಏನು ಬೇಸಿಕ್ ವಕ್ಯಾಬ್ ಏನು ಕೇಳ್ಯಾನು ಇದನ್ನಷ್ಟು ನೋಡಿ. ಓಕೆ, ಎಲ್ಲ ಕ್ವಶನ್ ಪೇಪರ್ಗೂ ಸಾಲ್ವ್ ಮಾಡಿರಿ. ನೆಕ್ಸ್ಟ್ 2026 ಏನು ಮಾಡ್ರಿ, ಕನ್ಸಾಲಿಡೇಷನ್ ಅಂತ ಹೇಳ್ತೀವಿ. PYQ ಮತ್ತು ಸ್ಪೀಡ್ ಬಿಲ್ಡಿಂಗ್ 2025 ಏನು ಮಾಡ್ರಿ, ಫೌಂಡೇಶನ್ ಅಂತ ತಗೊಳ್ರಿ. ಇದನ್ನು ಜಸ್ಟ್ ಫೌಂಡೇಶನ್ ಪರ್ಪಸ್ ತಗೊಳ್ರಿ. ಇದನ್ನ ಕನ್ಸಿಡರೇಷನ್ ಅಂತ ತಗೊಳ್ರಿ. ಕಾನ್ಸಿಡೇಷನ್ ಯಾವ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅದಾವ, ಏನದಾವ, ಎಂಟೈರ್ PYQ ಎಲ್ಲ ಬಿಡಿಸಿ ಹೋಗೋದು ಬಿಡ್ರಿ. ಸ್ಪೀಡ್ ಬಿಲ್ಡ್ ಆಕೈತಿ ಇಲ್ಲಿ 2025 ನಾರ್ಮಲ್ ಬರ್ರಿ, ಒಂದು 40 ಸ್ಪೀಡ್ನಾಗ ಬರ್ರಿ. ಓಕೆ, ಇಲ್ಲಿ ಏನು ಮಾಡ್ರಿ, ಇಲ್ಲಿ ಬಂದ ಕಾಸು ಒಂದು 75 ಸ್ಪೀಡ್ ಮಾಡ್ರಿ. ಇಲ್ಲಿ ಬಂದು 100% ಸ್ಪೀಡ್ ಹೆಚ್ಚಾಗಬೇಕು ನೀವು. ಓಕೆ, ಎಲ್ಲ ಒಂದು ಪ್ರಾಕ್ಟೀಸ್ ಮಾಡಿ ಇದನ್ನ ಎಕ್ಸಿಕ್ಯೂಷನ್ ಮಾಡ್ರಿ. ಡೈಲಿ ಫುಲ್ ಮಾರ್ಕ್ಸ್. ಈಗ ಡೈಲಿ ಒಂದು ಫುಲ್ ಮಾರ್ಕ್ ಕೊಡ್ರಿ. ಫುಲ್ ಮಾರ್ಕ್ ಒಳಗೆ ನೀವು ಆ್ಯಪ್ಸ್ಗಳು ಸಿಗ್ತಾವ, ಸಾಕಷ್ಟು ಆ್ಯಪ್ ಅದಾವ. 400 ರೂಪಾಯಿ ಕೊಟ್ರೆ ಒಂದು ವರ್ಷ ಫ್ರೀ ಕೊಡ್ತಾರ ಅವ್ರು ನಿಮಗೆ ಮಾರ್ಕ್ಗಳನ್ನ. ಡೈಲಿ ಒಂದೊಂದು ಮಾರ್ಕ್ ಬಿಡಿಸ್ರಿ. ಫುಲ್ ಲೆಂತ್ ಸ್ಟೆಸ್ಟ್ ಬಿಡಿಸೇ ಬಿಡ್ರಿ. ಕುತ್ಕೊಳ್ರಿ, ಮಾರ್ಕ್ ಬಿಡಿಸ್ರಿ, ಎಲ್ಲ ವೊಕ್ಯಾಬ್ಯುಲರಿನ ಕಿತ್ತು ಹಾಕ್ರಿ. ಅದನ್ನ ಎಲ್ಲ ಮಾಡ್ರಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದು. ಇದ್ರ ಜೊತೆಗೆ ಮ್ಯಾಥಮೆಟಿಕ್ಸು, ರೀಸನಿಂಗು, GK ಕೂಡ ಏನು ಮಾಡ್ರಿ, ಮುಂದೆ ತಗೊಳ್ತಾ ಹೋಗ್ರಿ. ಬಟ್ ನಾನು ನಿಮ್ಗೆ ಒಂದು ಪ್ಲಾನಿಂಗ್ ಮಾಡಿ ಕೊಡಾಕತ್ತೀನಿ, ಏನು ಮಾಡಬೇಕು. ಹೌದಾ? ನೋಡ್ರಿ, ಅಕ್ಯುರೇಸಿ ಶೀಲ್ಡ್ ಹೆಂಗಿರ್ತದೆ ಅಂದ್ರೆ, ನಮ್ಮ ಮಾಸ್ಟರ್ 0.25 ನೆಗೆಟಿವ್ ಮಾರ್ಕ್ಸ್ ಇರ್ತಾವ. ಬೈ ಓನ್ಲಿ ಮಾರ್ಕಿಂಗ್ ಆನ್ಸರ್ಸ್ ವಿತ್ ಲಾಜಿಕಲ್ ಪ್ರೂಫ್ ಇದ್ರೆ ಮಾತ್ರ ನೀವು ಅಲ್ಲಿ ಏನು ಮಾಡ್ರಿ, ಇದನ್ನ ಒಂದು ಸ್ವಲ್ಪ ರಿಸ್ಕ್ ತಗೊಳ್ರಿ. ಹೌದಾ? ಯಾಕಂದ್ರೆ ನೆಗೆಟಿವ್ ಅಂತಕ್ಕಂಥದ್ದು ಇರ್ತೈತೆ ಅಂತ ನಿಮ್ಗೆ ಗೊತ್ತಿರಬೇಕು. ಹೌದಾ? 4 ಕ್ವಶನ್ ತಪ್ಪಾದಾಗ 1 ಮಾರ್ಕ್ಸ್. ಎಸ್, ಈ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ಸ್ಗಳು ಇರ್ತಾವ. ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ನೆಗೆಟಿವ್ ಮಾರ್ಕ್ಸ್ ಇದ್ದೇ ಇರ್ತವೆ. ಎಲ್ಲ ಕಾಂಪಿಟೇಟಿವ್ ಆಲ್ಮೋಸ್ಟ್ ಅಲ್ಲಿ ನೆಗೆಟಿವ್ ಇದ್ದೇ ಇರ್ತಾವ. ಅದಕ್ಕೋಸ್ಕರ ನೆಗೆಟಿವ್ ಐತಿಲು ಎಚ್ಚರಿಕೆಯಿಂದ ಇರಬೇಕು. ಹೌದಾ? ಇಂಗ್ಲೀಷ್ ಎಲ್ಲ ಹೆಂಗಿರ್ಬೇಕು, ನಿಮ್ಗೆ ಶಾರ್ಟ್ ಇರ್ಬೇಕು. ಶಾರ್ಟ್ ಕ್ವಶನ್ಸ್. ನೀವು 6,000, 10,000, 20,000 ವೊಕ್ಯಾಬ್ಯುಲರಿ ಮಾಡಿ, EDMs ಆ್ಯಂಡ್ ಫ್ರೇಸಸ್ ಮಾಡಿ, ಡೈಲಿ ಪ್ರಾಕ್ಟೀಸ್ ಮಾಡಿ, ಡೈಲಿ ಮಾರ್ಕ್ ಕೊಟ್ಟು ನಿಮ್ಮ ರಿಸಲ್ಟ್ ಯಾಕೆ ಆಗಂಗಿಲ್ಲ ರೀ? ಹೌದಾ? ಡೈಲಿ ನಮ್ಮ ಕ್ಲಾಸಸ್ ಇರ್ತೈತಿ. ನಾನು ನಿಮಗೆ ಏನು ಮಾಡಬಹುದು ಸಹಾಯ ಮಾಡ್ಬೋದು ಅಂದ್ರೆ, ನಾವೇನು ರಿಪೀಟ್ ಆಗಿರ್ತಕ್ಕಂಥ ವೊಕ್ಯಾಬ್ಯುಲರಿಯನ್ನು ಇನ್ನೊಮ್ಮೆ ತಂದು ನಿಮ್ಮ ಕಡೆ ಡಿಸ್ಕಸ್ ಮಾಡ್ಬೋದು. ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಎವ್ರಿ ಡೇ ಕಾನ್ಸೆಪ್ಟ್ಗಳನ್ನು ಕ್ಲಾರಿಫಿಕೇಶನ್ ಮಾಡ್ತೀನಿ ರೀ. ಓಕೆ, ರೂಲ್ಸ್ಗಳನ್ನು ಸಾಲ್ವ್ ಮಾಡೋಣ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಮೀನಿಂಗ್ಸ್ಗಳು, ವರ್ಡ್ಸ್ಗಳು, ಮಿಸ್ಪೆಲ್ಟ್ ವರ್ಡ್ಸ್ಗಳು, ಓಕೆ, ಗ್ರಾಮರ್ ಕಾನ್ಸೆಪ್ಟು, ಯಾವ ರೀತಿ ಗ್ರಾಮರ್ ನಿಮಗೆ ಎಲ್ಲೂ ತಿಳಿಲಿಲ್ಲ ಅಂದ್ರೆ ನನ್ನ ಚಾನಲ್ಗೆ ಬರ್ರಿ, ವಿಡಿಯೋಸ್ ನೋಡ್ರಿ. ಎಸ್, ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಳಂಗಿಲ್ಲ. ನಾನು ಎಲ್ಲ ವಿಡಿಯೋಸ್ಗಳನ್ನು ನೋಡ್ರಿ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್. ಹೌದಾ? ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋಂತ ಅನ್ನೋಕ್ಕಿಂತ ನಿಮಗೆ ಇಷ್ಟ ಆದ್ರೆ ಮಾತ್ರ ಮಾಡಿರಿ, ಇಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಎಸ್, ದಿಸ್ ರೋಡ್ ಮ್ಯಾಪ್ ಟುವರ್ಡ್ಸ್ 2020 ಮಾರ್ಕ್ಸ್. ಇಷ್ಟ ಮಾಡಿದ್ದಾಗಿತ್ತಂದ್ರೆ 20ಕ್ಕೆ 20 ಮಾಡೇ ಮಾಡ್ತೀರಿ, 100% ಮಾಡ್ತೀರಿ. ಹೌದಾ? ಎಸ್, ನೋಡ್ರಿ, ಅದೇ ರೀತಿಯಾಗಿ ಮಿಸ್ಟೇಕ್ ನೋಟ್ಬುಕ್, ರೆಕಾರ್ಡ್ ಯುವರ್ ಎವ್ರಿ ಎರರ್ ಆ್ಯಂಡ್ ರೂಲ್ ಯು ಮಿಸ್ಡ್. ಹೌದಾ? ಇದೊಂದು ಮಾಡಲೇಬೇಕ್ರಿ. ಒಂದು ಬುಕ್ ತೊಗೊಳ್ರಿ ಸಪ್ರೇಟಾಗಿ. ನೀವೇನು ಮಾಡ್ಬೇಕಂದ್ರೆ, ನೀವು ಏನೇನು ಮಿಸ್ ಮಾಡಾಕತ್ತೀರಿ, ಏನೇನು ರೂಲ್ಸನ್ನು ತಪ್ಪು ಮಾಡಾಕತ್ತೀರಿ, ರೂಲ್ ಯು ಮಿಸ್ಡ್, ಯು ಹ್ಯಾವ್ ಎರರ್, ಅದನ್ನೆಲ್ಲ ಏನು ಮಾಡ್ರಿ, ಒಂದು ಕಡೆ ನೋಟ್ ಮಾಡ್ರಿ. ಅದನ್ನು ಅವಾಗ ಕಣ್ಣು ಹಾಸ್ತಾ ಇದ್ರಿ ಅಂದ್ರೆ ಅದು ಯಾವಾಗೂ ತಪ್ಪಾಗಂಗಿಲ್ಲ. ಹೌದಾ? ಎಲಿಮಿನೇಷನ್ ಮೆಥಡ್ ಮಾಡ್ರಿ. ಡಿಸ್ಕಾರ್ಡ್ 2 ರಾಂಗ್ ಆಪ್ಷನ್ಸ್ ವಿತ್ 0.25 ಗೇಮ್. ಹೌದಾ? ಏನ್ರಿ, ನೀವು ಡಿಸ್ಕಾರ್ಡ್ 2 ರಾಂಗ್ ಆನ್ಸರ್ಸ್ಗಳನ್ನ ಡಿಸ್ಕಾರ್ಡ್ ಮಾಡಲಿಕ್ಕೆ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿದ್ವಿ. 4 ಆಪ್ಷನ್ ಒಳಗೆ ಯಾವ್ಯಾವ ಬರಂಗಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯಾವ್ಯಾವ ಬರಂಗಿಲ್ಲ ಇದಕ್ಕೆ ಅನ್ನೋದನ್ನ ಎಲಿಮಿನೇಷನ್ ಮೆಥಡನ್ನ ಫಾಲೋ ಮಾಡ್ರಿ. ವೀಕ್ಲಿ ರೂಟೀನ್ ಇರ್ಬೇಕು. ಹೆಂಗಂದ್ರೆ, ಮಂಡೇದಿಂದ ಸೋಮವಾರದಿಂದ ಗುರುವಾರ ಮಟ್ಟ ಥಿಯರಿ ಮಾಡ್ರಿ. ಹೌದಾ? ಆಮೇಲೆ ನೋಡ್ರಿ, ಫ್ರೈಡೇ ದಿವಸ ಏನು ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಸ್ಯಾಟರ್ಡೇ ಮಾಕ್ ಫಿಕ್ಸ್, ಸ್ಯಾಟರ್ಡೇ ಮಾಕ್, ಸಂಡೇ ರಿವಿಷನ್. ಸಂಡೇ ಏನು ಮಾಡ್ರಿ, ರಿವಿಷನ್ ಮಾಡ್ಕೊಂಡ್ಬಿಡ್ರಿ. ಮುಗ್ದ ಹೋತು. ಇದೊಂದು ನೋಡ್ರಿ ಪದ್ಧತಿ ಹೆಂಗೈತೆ ಅಂದ್ರೆ 100% ಶೋರ್ ಪ್ಲಾನ್ ಇದು. ಓಕೆ, ಈ ಪ್ಲಾನ್ ನೀವು ಮಾಡಿದ್ದಾದ್ರೆ 160 ಟೋಟಲ್ ಮಾರ್ಕ್ಸ್ಗೆ ಏನೇ ಇಲ್ಲ ಅಂದ್ರು, ಹೌದಾ, 120+ ಮಾಡ್ರಿ, ಹಾಗೆ ಆಗ್ತೈತಿ. 120+ ಹಾಗೆ ಆಗ್ತೈತಿ. ಯು ಕ್ಯಾನ್ ಡೂ ಇಟ್. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ದ ಯೂನಿಫಾರ್ಮ್. ಓಕೆ, ನೀವೊಂದು ಯೂನಿಫಾರ್ಮನ್ನು ಹಾಕ್ಬೇಕಂದ್ರೆ ಅದಕ್ಕೆ ಏನಿರಬೇಕು, ಲಾಟ್ಸ್ ಆಫ್ ಕನ್ಸಿಸ್ಟೆನ್ಸಿ ಇರಬೇಕು. ಹಂಗೆ ಬರೋದಲ್ಲ ಯೂನಿಫಾರ್ಮ್. ಹೌದಾ? ಕನ್ಸಿಸ್ಟೆನ್ಸಿ, ಡೈಲಿ ಸ್ಟ್ರಗಲ್ ಇರಬೇಕು.
ನೀವು ಹೊರಗೆ ಹೋಗಿ ಎಫರ್ಟ್ ಹಾಕತ್ತಿಲ್ಲ ಅಂದ್ರೆ ನೀವು ಒಂದೇ ರೂಮ್ ಒಳಗೆ ಕೂತು ಸ್ಟಡಿ ಮಾಡಿ ಅದನ್ನ ಬೆನ್ನು ನೂಸ್ಬೇಕು, ತಲೆ ಹೊಡಿಬೇಕು, ಕಣ್ಣು ನುಯ್ಬೇಕು. ಹೌದಾ? ಪ್ರತಿಯೊಂದು ತ್ರಾಸನ್ನ ನೀವು ತಗೊಳ್ಬೇಕು. ಅಂದಾಗ ಮಾತ್ರ ಸಕ್ಸಸ್ ಏನಾಕೈತಿ ಓಕೆ. ದ ಸಕ್ಸಸ್ ಬ್ಲೂ ಪ್ರಿಂಟ್ ಅಂತ ಹೆಸರಿಡಕ್ಕೆ ಕೂಚಿಡಿದಿಲ್ರಿ ಅವ್ರಿಗೆ. ಹೌದಾ? ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟು, ಎಷ್ಟು ಈಸಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳದಾವ. ಇಷ್ಟು ನೀವು ಫಾಲೋ ಮಾಡಿದ್ದಾದ್ರೆ, ಇಂಗ್ಲೀಷ್ ಔಟ್ ಆಫ್ ಔಟ್ ಮಾಡಿದ್ದಾದ್ರೆ ನಾನು ನಿಮಗೆ ಬಂದು ಖುದ್ದಾಗಿ ಭೇಟಿ ಆಗ್ತೀನಿ ರೀ. ಹೌದಾ? ಸರ್ ನಮ್ಗೆ ಸ್ವಲ್ಪ ಅಲ್ಲೆಲ್ಲೇ ಕಾಲೇಜ್ ಮಾಡ್ತೀವಿ, ನಮ್ಗೆ ಆಗಂಗಿಲ್ಲ. ಎಸ್, ನಮ್ಮ ಡಿಸ್ಕ್ರಿಪ್ಷನ್ ಒಳಗೆ ಬಯೋ ಲಿಂಕ್ ಐತಿ, ಹೋಗ್ರಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಡೈಲಿ ಒಂದು ಟೆಸ್ಟ್ ಕಳಿಸ್ತೀನಿ, ಒಂದು ಬಿಟ್ಟು 2 ಟೆಸ್ಟ್ ಮಾಡೋಣ ಅಂತೀನಿ ಮುಂದೆ. ಅವುಗಳನ್ನ ಸಾಲ್ವ್ ಮಾಡಿರಿ. ಅಲ್ಲಿರ್ತಕ್ಕಂಥ ಡೈಲಿ ವಕ್ಯಾಬ್ಸ್ಗಳನ್ನು ಓದ್ರಿ. ಅಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಏನು ಮಾಡ್ಬೇಕು, ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಇಂಗ್ಲೀಷನ್ನು ಇಂಪ್ರೂವ್ ಮಾಡಬೇಕು. ಇಂಗ್ಲೀಷನ್ನು ಔಟ್ ಆಫ್ ಔಟ್ ಮಾಡಬೇಕಂತಕ್ಕಂಥ ಛಲ ನಿಮ್ಮೊಂದಿಗೆ ಇರಬೇಕು. ಇಲ್ಲಂದ್ರೆ ಕೆಲಸ ಆಗೋದಿಲ್ಲ. ಹೌದಾ? ಮಾಡ್ತಿರಲ್ರಿ? ಎಸ್, ಯಾರ್ಯಾರು ಏನು ಈಗಿಂದನ ಸ್ಟಾರ್ಟ್ ಮಾಡ್ರಿ. ಇವತ್ತನ ಡೇ 1 ಅಂತ ತಗೊಳ್ರಿ. ಇಂದ ಡೇ 1 ಇಂದಿಂದ ಸ್ಟಾರ್ಟ್. ಮುಂದಿನ ವರ್ಷ 2027ರಾಗ ಈ ಡೇಟಿಗೆ ಏನಾಗಿರ್ಬೇಕು, ನನಗೆ ಒಂದು ಜಾಬ್ ಆಗಿರ್ಬೇಕು, ನಂಗೆ ಸಕ್ಸಸ್ ಆಗಿರಬೇಕು. ಇಲ್ಲ, ನಾ ಇಂಗ್ಲೀಷ್ 100% ಕಲ್ತಿರ್ಬೇಕು. ಒಳ್ಳೆ ಯಾವುದು ನಾವು ಬ್ಯಾರಿಯರ್ಸ್, ಇಂಗ್ಲೀಷ್ ಒಳಗೆ ಯಾವುದೋ ಬ್ಯಾರಿಯರ್ಸ್ ನಾ ಫೇಸ್ ಮಾಡಂಗಿಲ್ಲ. 100% ಶಾರ್ಟ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ವಿಡಿಯೋನ ನೋಡ್ರಿ, ಸೀರಿಯಸ್ ಆಗಿ ತಗೊಳ್ರಿ, ಸ್ವಲ್ಪ ಮನಸ್ಸು ಮೇಲೆ ತೊಗೊಂಡು ಕೆಲಸ ಮಾಡ್ರಿ. ಯಾಕೆ ಸಕ್ಸಸ್ ಸಿಗಂಗಿಲ್ಲ ನೋಡೋಣ ಅಂತ. ಹೌದಾ? ಸಿಗಲೇಬೇಕು. ಹೌದಾ? ಗೆದ್ದೇ ಗೆಲ್ಲಬೇಕು. ಒಂದು ದಿನ ಗೆದ್ದೇ ಗೆಲ್ಲಬೇಕ್ರಿ. ಸೋತ್ರ ಅಂತ ಇಲ್ಲಿ ಕಿಮ್ಮತ್ತಿಲ್ಲ. ಓಕೆ. ಎಸ್, ಇಲ್ಲಿ ಇವತ್ತಿಂದ ಸ್ಟಡಿ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗ್ರಿ. ಟೆಸ್ಟ್ಗಳನ್ನು ಕೊಡ್ರಿ, ಡೈಲಿ ಕ್ಲಾಸಸ್ಗಳನ್ನು ಕೇಳ್ರಿ. ಓಕೆ, ದಟ್ ವಿಲ್ ಬಿಕಮ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಸಕ್ಸಸ್, ಯುವರ್ ಕನ್ಸಿಸ್ಟೆನ್ಸಿ ಇನ್ ಎವ್ರಿಥಿಂಗ್. ಓಕೆ, ನಾನು ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಗೆದ್ದೆ ಗೆಲ್ರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.